ನಮಸ್ಕಾರ ವೀಕ್ಷಕರೇ. ಅಣ್ಣ ತಮ್ಮ ಅಂದರೆ ಒಂದೇ ರಕ್ತ, ಒಂದೇ ಕುಟುಂಬ. ಆದರೆ ಇದೇ ಕುಟುಂಬದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ರಕ್ತಪಾತಕ್ಕೆ ಕಾರಣವಾದರೆ ಹೇಗಿರ್ತದೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಶೆಟ್ಟೇರಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಜಮೀನಿಗೆ ನೀರು ಬಿಡುವ ವಿಚಾರದಲ್ಲಿ ಆರಂಭವಾದ ಮಾತಿನ ಚಕಮಕಿ ಕೊನೆಗೆ ಗುಂಡಿನ ದಾಳಿಗೆ ತಿರುಗಿದೆ. ಅಣ್ಣ ಚಂದ್ರಶೇಖರ್ ತನ್ನದೇ ತಮ್ಮ ಚೇತನ್ ಮೇಲೆ ನಾಡ ಬಂದೂಕಿನಿಂದ ಗುಂಡು ಹಾರಿಸಿದ್ದಾನೆ ಎನ್ನಲಾಗಿದೆ. ಮನೆಯೊಳಗಿದ್ದ ಚಂದ್ರಶೇಖರ್ ಕಿಟಕಿಯಿಂದ ಹೊರಗಡೆ ಮರದ ಕೆಳಗೆ ಕುಳಿತಿದ್ದ ತಮ್ಮ ಚೇತನ್ ಮೇಲೆ ಸಿಂಗಲ್ ಬ್ಯಾರಲ್ ಗನ್ನಿನಿಂದ ಫೈರಿಂಗ್ ಮಾಡಿದ್ದಾನೆ ಅಂತ ಪೊಲೀಸರು ಪ್ರಾಥಮಿಕ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಶೆಟ್ಟೇರಹಳ್ಳಿ ಅಂತ ಗ್ರಾಮದಲ್ಲಿ ಚಂದ್ರು ಮತ್ತು ಚೇತನ್ ಅಂತೇಳಿ ಇಬ್ಬರು ಅಣ್ಣ ತಮ್ಮಂದಿರು. ಅದರಲ್ಲಿ ನೀರಿನ ವಿಚಾರಕ್ಕೋಸ್ಕರವಾಗಿ ಅವರಿಗೆ ಜಗಳ ನಡೀತಾ ಇತ್ತು ಅಂತೇಳಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಸಂದರ್ಭದಲ್ಲಿ ಚಂದ್ರು ಅಂತ ಹೇಳುವಂತಹ ಅಂದರೆ ಅವನ ಅಣ್ಣ ಅವನು ತಮ್ಮನಿಗೆ ಸಿಂಗಲ್ ಬ್ಯಾರಲ್ ಬ್ರೀಚ್ ಲೋಡ್ ಗನ್ನಿಂದ ಫೈರ್ ಮಾಡಿದ್ದಾನೆ. ಅವನಿಗೆ ಸುಮಾರು ಒಂದು 3-4 ಪೆಲೆಟ್ಸ್ಗಳು ಆಗಿದ್ದಾವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ. ಸೊ ಈಗ ಸೊಕೋ ಟೀಮ್ ಬಂದಿದೆ. ಒಂದು ತಂಡವನ್ನು ರಚನೆ ಮಾಡಿದ್ದೀವಿ. ಇಲ್ಲೇ ಆರೋಪ ಇದ್ರ ಬಗ್ಗೆ ಏನೋ ದೂರ ಏನಾದ್ರು ಕುಟುಂಬ ಇದುವರೆಗೆ ಇನ್ನೂ ಯಾರೂ ದೂರು ಕೊಟ್ಟಿಲ್ಲ. ಇದು ದೂರ ತಗೋಬೇಕೀಗ ತಗೊಂಡು ನಾವು ಅದನ್ನು ದೂರು ಕೊಟ್ಟಿಲ್ಲ ಅಂದರೆ ಪೊಲೀಸ್ಗೆ ಸುಮೋಟೋ ಕೇಸ್ ಇಲ್ಲ. ಅವ್ರ ಕಡೆಯವರೇ ಯಾರಾದರೂ ಕೊಡಬೇಕಾಗತ್ತೆ. ಸುಮೋಟೋ ಕೇಸ್ ತಗೊಳ್ಳಲ್ಲ. ಅವರೇ ಯಾರಾದರೂ ಐ ವಿಟ್ನೆಸ್ಗಳು ಘಟನೆ ನೋಡಿರುವಂಥವ್ರು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈ ಗಾಯಾಳಿನ ಪರಿಸ್ಥಿತಿ ಯಾವ ರೀತಿ ಇಲ್ಲ, ಇನ್ನೂ ಅನ್ಕಾನ್ಷಿಯಸ್ ಇದೆ. ಬಟ್ ಡಾಕ್ಟರ್ ಇನ್ನೂ ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಡಾಕ್ಟರ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಆರೋಪಿ ಸರ್, ಈಗ ಆರೋಪಿ ಎಲ್ಲಿದ್ದಾನೆ ಅದನ್ನು ತಂಡ ರಚನೆ ಮಾಡಿದ್ವಿ. ಶೀಘ್ರದಲ್ಲೇ ಬಂಧಿಸ್ತೀವಿ. ಗುಂಡೇಟಿನಿಂದ ಚೇತನ್ ಗಂಭೀರವಾಗಿ ಗಾಯಗೊಂಡಿದ್ದು ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅವರ ಸ್ಥಿತಿ ಆತಂಕಕಾರಿ ಅಂತ ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಮೀನಿನಲ್ಲಿ ನೀರು ಬಿಡುವ ವಿಚಾರಕ್ಕೆ ಅಣ್ಣ ತಮ್ಮನ ನಡುವೆ ಜಗಳವಾಗಿದೆ. ಸದ್ಯ ಗಾಯಾಳು ಚೇತನ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಸಂಬಂಧಪಟ್ಟವರು ಇನ್ನು ದೂರು ನೀಡಿಲ್ಲ. ದೂರು ಬಂದ ತಕ್ಷಣ ಪ್ರಕರಣ ದಾಖಲಿಸಿ ಆರೋಪಿಯ ಬಂಧನಕ್ಕೆ ವಿಶೇಷ ತಂಡ ರಚಿಸಿ ಕ್ರಮ ಕೈಗೊಳ್ಳುವುದಾಗಿ ಎಎಸ್ಪಿ ತಿಳಿಸಿದ್ದಾರೆ. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಘಟನೆ ಇಡೀ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದ್ದು, ಕ್ಷುಲ್ಲಕ ಕಾರಣವು ಎಂತಹ ಭೀಕರ ಪರಿಣಾಮಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಈ ಪ್ರಕರಣದ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡವನ್ನು ಫಾಲೋ ಮಾಡಿ.